ಮತ್ತು ಪ್ರೆಸ್ ಮೀಡಿಯಾಗೆ ನಿನ್ ಬಗ್ಗೆ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಕೆಂಪ, ವಯಸ್ಸು 22, ಹುಟ್ಟೂರು ಗೋಪಿನಾಥ. ನನ್ನ ವೃತ್ತಿ ಹಸುಗಳು ಮೇಯಿಸೋದು. ಯಾಕೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ? ನಿನಗೆ ಈ ರೌಡಿಸಂ ಫೀಲ್ಡ್ ಬೇಕಿತ್ತಾ? ನಾನೇ ಈ ಫೀಲ್ಡ್ಗೆ ಬಂದಿಲ್ಲ, ನನ್ನ ಈ ಫೀಲ್ಡ್ ಕರ್ಕೊಂಡ್ಬಂದ್ರು. ಕೊಲೆ, ಸುಲಿಗೆ, ದರೋಡೆ, ದೌರ್ಜನ್ಯ, ಅತ್ಯಾಚಾರ ಇಷ್ಟು ಕೇಸ್ಗಳು ನನ್ನ ಮೇಲೆ ಹಾಕಿದ್ದಾರೆ. ಎಷ್ಟು ಬಿಟ್ರೆ ಬೇರೆ ಏನೋ ನಂಗೆ ಗೊತ್ತಿಲ್ಲ. ನಿನ್ ಜೀವನದಲ್ಲಿ ನೀನು ಮರೆಯೋಕೆ ಆಗ್ತಿರೋಂತ ಘಟನೆ ಯಾವುದು? ನನ್ನ ತಂಗಿ ಸಾವು. ಅವಳು ಯಾಕೆ ಸತ್ಲು? ಆ ಸಾವಿನ ಹಿಂದೆ ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀಯಾ? ಹಲೋ, ನಿನಗೋಸ್ಕರ ಪ್ರೆಸ್ ಮೀಡಿಯಾದವರೆಲ್ಲ ಕಾಯ್ತಾ ಇದೀವಿ. ಅದೇನು ಅಂತ ಹೇಳಿ ಹೋಗು. ಏನಮ್ಮ, ಏನೋ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿದ್ರಲ್ಲ? ನಾನೊಬ್ಬ ರೌಡಿ ಲೈಫ್ ಹಿಸ್ಟ್ರಿ ಬಗ್ಗೆ ಫಿಲ್ಮ್ ಡೈರೆಕ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನ ನೀವೇ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಯಾವ ರೌಡಿ ಬಗ್ಗೆ? ಕೆಂಪ. ಅಯ್ಯಯ್ಯೋ, ಅವನ್ ಲೈಫ್ ಸ್ಟೋರಿ ತುಂಬಾ ಕಾಂಟ್ರವರ್ಸಿ ಆಗಿದೆ ಅಮ್ಮ. ಅವನು ನಂಬ್ಕೊಂಡು ನಾನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಬಿಟ್ಟು ಕೆಂಪನ ಲೈಫ್ ಸ್ಟೋರಿ ಬಗ್ಗೆ ಫಿಲ್ಮ್ ಮಾಡೋದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನಾ ಹೆಲ್ಪ್ ಮಾಡ್ತೀನಿ. ಎಲ್ರು ಯಾಕೆ ಅವನ ಬಗ್ಗೆ ಫಿಲ್ಮ್ ಮಾಡೋದಕ್ಕೆ ಇಷ್ಟೊಂದು ಭಯ ಪಡ್ತೀರಾ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದೇ ಒಳ್ಳೇದು. ನನ್ನಂತೂ ಬಿಟ್ಬಿಡಿ. ಯಾಕ್ರಿ, ನಾವು ನೆಮ್ಮದಿ ಆಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಕೆಂಪನ್ ಬಗ್ಗೆ ಫಿಲ್ಮ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ನಿಮ್ ಫೋನೇ ಅಟೆಂಡ್ ಮಾಡ್ತಿರ್ಲಿಲ್ಲ ನಾನು. ಹೌದು, ಅವನ ಬಗ್ಗೆ ನಿಮ್ಗೆ ಗೌರವನ ಇಲ್ಲ ಭಯನಾ? ಭಯ. ಅಯ್ಯೋ, ಪರ್ಮಿಷನ್ ಪ್ರಾಬ್ಲಮ್, ಕಾಂಟ್ರವರ್ಸಿ. ಹೌದು, ಕಾಂಟ್ರವರ್ಸಿನೇ. ಪರ್ಮಿಷನ್ಗೆ ಏನು ತೊಂದರೆ ಇಲ್ಲ. ಪರ್ಮಿಷನ್ಗೆ ಏನೂ ತೊಂದರೆ ಇಲ್ಲ ಅಂತೀರಿ ನೀವು? ಸರಿ ಶಂಕರ, ಗಾಡಿನ ಸ್ವಲ್ಪ ಲೆಫ್ಟ್ ತಗೊಳಪ್ಪ. ಮೇಡಮ್ನ ಮನೆಗೆ ಡ್ರಾಪ್ ಮಾಡಿ ಬರೋಣ. ಎಲ್ಲಾ ಪ್ರೊಡ್ಯೂಸರ್ಸು ರಿಜೆಕ್ಟ್ ಮಾಡಿದ್ರು, ಆದ್ರೆ ನೀವು ಇದು ಕಾಂಟ್ರವರ್ಸಿ ಆದ್ರೂ ಅವ್ನ ಲೈಫ್ ಹಿಸ್ಟ್ರಿ ಬಗ್ಗೆ ಫಿಲ್ಮ್ ಮಾಡೋದಕ್ಕೆ ಮುಂದೆ ಬಂದ್ರಲ್ಲ, ತುಂಬಾ ಖುಷಿ ಆಗ್ತಿದೆ ಸರ್. ಕಾಂಟ್ರವರ್ಸಿ ಆದ್ರೂ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಅವನ ಬಗ್ಗೆ ಕೇಳಿದೀನಿ, ಮಾಡ್ಲೇಬೇಕನ್ನಿಸ್ತು, ಮಾಡ್ತಾ ಇದ್ದೀನಿ. ಈ ಕಥೆನಲ್ಲಿ ಕೆಲ ಒರಿಜಿನಲ್ ಇನ್ಸಿಡೆಂಟ್ಸ್ ಇದೆ. ವೀರಪ್ಪನ್ ಇನ್ಸಿಡೆಂಟ್, ಪೊಲಿಟಿಕಲ್ ಲೀಡರ್ಸ್, ಪ್ರೆಸ್ನವರ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಡಿ. ಅವನೇನೇನ್ ಮಾಡಿದಾನೋ ಎಲ್ಲ ಡೀಟೇಲ್ಸ್ ಹಾಗೆ ಇರ್ಲಿ. ಕೂತ್ಕೊಳ್ಳಿ. ಕವಿತಾ ಅವರೇ, ಕೆಂಪ ಅನ್ನೋ ರೌಡಿ ಬಗ್ಗೆ ಫಿಲ್ಮ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಅವನ್ ಸತ್ 2 ವರ್ಷ ಆಯ್ತು. ಈಗ ಯಾಕೆ ಅವನ ಬಗ್ಗೆ ಫಿಲ್ಮ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಎಲ್ಲ ಚಿಕ್ಕ ಚಿಕ್ಕ ಹುಡುಗರೇ ಈ ಫೀಲ್ಡಿಗೆ ಬರ್ತಾ ಇದಾರೆ. ಹಾಗೆ ಅವನು ಒಬ್ಬ ಸಾಧಾರಣ ಹುಡುಗನೇ. ಎಷ್ಟು ಬೇಗ ಈ ಫೀಲ್ಡಿಗೆ ಬಂದ, ಯಾವ ತರ ಅಂಡರ್ ವರ್ಲ್ಡ್ ನಲ್ಲಿ ಈ ಬ್ಯಾಂಗ್ಳೂರನ್ನೇ ರೂಲ್ ಮಾಡ್ದ. ಅವನು ಯಾರನ್ನ ಬೆಳೆಯೋದಿಕ್ಕೆ ಬಿಡ್ಲಿಲ್ಲ. ಅವನ ಸತ್ತ ಸುದ್ದಿ ಕೇಳಿ ಒಂದೊಂದು ಗಲ್ಲಿನಲ್ಲೂ ಒಬ್ಬೊಬ್ಬ ಕೆಂಪ ಹುಟ್ಕೊಂಡಿದ್ದಾನೆ. ಅಂತ ಒಬ್ಬ ಡಾನ್ನ ಹಾಡ್ ಹಗ್ಲಲ್ಲೇ ಹೊಡೆದು ಸಾಯಿಸ್ಬಿಟ್ರು. ಎಷ್ಟು ಹೀನಾಯವಾಗಿ ಸತ್ತ. ಪ್ರತಿಯೊಬ್ಬ ರೌಡಿನೂ ಹೀಗೆ ಸಾಯ್ತಾನೆ, ಹೀಗೆ ಸಾಯಿಸ್ತಾರೆ. ಅದಕ್ಕೆ ಇಂಥ ರೌಡಿಸಂ ಫೀಲ್ಡ್ ಯಾಕೆ ಬೇಕು ಅಂತ ಮೆಸೇಜ್ ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಸರ್. ಮಾಡಿ, ಸಂತೋಷ ಅಂತ ಸಂದೇಶ ಕೊಡೋದಾದ್ರೆ. ಆದ್ರೆ ನೀವೇನ್ ಮಾಡ್ತಿದ್ದೀರಿ ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ಸ್ವಲ್ಪ ಡೀಟೇಲ್ಸ್ ಕೊಡಿ. ರೈಟಿಂಗ್ ಅಲ್ಲಿ ಕೊಡ್ಲಾ? ಬೇಡ, ಹಾಗೆ ವಿವರಿಸಿದ್ರೆ ಸಾಕು. ಅಂದು ಗೋಪಿನಾಥಂನಲ್ಲಿ ನಡೆದ ಸತ್ಯ ಘಟನೆ. ವೀರಪ್ಪನ ಹಿಡಿಯೋದಕ್ಕೆ ಬಂದ ಪೊಲೀಸ್ ಪಡೆ ಮತ್ತು STF ಪಡೆಗಳು ಏನ್ ಮಾಡಿದ್ವು? ಅಮಾಯಕರ ಮೇಲಿನ ದೌರ್ಜನ್ಯ, ದರ್ಪ ಏನು ಅಂತ ನಿಮ್ಗೆ ಗೊತ್ತು. ಅವರ ದೌರ್ಜನ್ಯಕ್ಕೆ ಬಲಿಯಾದಂತ ತಬ್ಬಲಿಗಳ ಜೀವನದಲ್ಲಿ ನಡೆದಂತ ಸತ್ಯ ಘಟನೆ ಇದು. Left, right, left, left, right, left, left, right, left, left, right, left, left, right, left,
ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದುಮಾದಯ್ಯನ ಪಾದಕ್ಕೆ ಒಂದ್ಸಲ ಊಹೇ ಎಂದ್ರಪ್ಪೋ ಊಹೇ ಊಹೇ. ನೂರು ನನ್ನ ತಂಗಿ ನನ್ನ ಹಸ್ಗಳು ಚೆನ್ನಾಗಿರ್ಬೇಕು. ಅವ್ರು ಯಾವಾಗ್ಲೂ ನೆಮ್ಮದಿಯಾಗಿ ಸಂತೋಷದಿಂದ ಇರೋ ಹಾಗೆ ಮಾಡಪ್ಪ. ತಾಯೇ ಗೊತ್ತಾಯ್ತು, ಸ್ಕೂಲ್ ಹೋಗವ. ಸರಿ ಅಣ್ಣ. ಜಯ, ಹಾ ಬನ್ನಿ ಬನ್ನಿ. ನಾನು ನಮ್ಮ ಅಣ್ಣನು ಮಾದಪ್ಪನ್ ಜಾತ್ರೆಗೆ ಹೋಗಿದ್ದ. ಅಣ್ಣ ಹಾ ಹೋಗ್ಬಿಟ್ ಬರ್ತೀನಿ. ಹೋಗ್ಬಿಟ್ ಬಾವ. ತಾಯ ಹುಷಾರಾಗಿ ಹೋಗವ. ತಾಯೇ ಹಾಯ್. ಅಯ್ಯೋ ಅಣ್ಣ, ಹಾಯ್ ಅಲ್ಲ ಬಾಯ್. ಬಾಯ್. ನಿನ್ನೆ ಜಾತ್ರೆಗೆ ಹೋಗಿದ್ಮಲ್ಲ, ಸಖತ್ ಜನ. ನೀವ್ ಯಾಕೆ ಬರ್ಲಿಲ್ಲ? ನಮ್ಮ ಹಟ್ಟಿಲ್ ಯಾರು ಇರ್ಲಿಲ್ಲ. ಅಪ್ಪ ಹೋಗ್ಬೇಡ ಅಂದ, ಅದಕ್ಕೆ ಬರ್ಲಿಲ್ಲ. ಕೆಂಪರಾಜು, ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ. ಜಯ, ಏನೆಲ್ಲ ಖಾಲಿ ಹಾಳೆ. ಹೋಮ್ವರ್ಕ್ ಯಾಕೆ ಮಾಡಿಲ್ಲ? ಹಾ, ನಾನು ನಮ್ಮ ಅಣ್ಣನುವೆ ಮಾದಪ್ಪನ್ ಜಾತ್ರೆಗೆ ಹೊಟ್ಟೋಗಿದ್ದೋ ಟೀಚರ್. ಜಾತ್ರೆಗೆ ಹೋದ್ರೆ ಹೋಮ್ವರ್ಕ್ ಮಾಡ್ಬಾರ್ದಾ? ನಿಂಗಕ್ಕ ಹಾಲು 19 ರೂಪಾಯಿ, ಹುಣಸೆ ಹಣ್ಣು 13 ರೂಪಾಯಿ, ಅಣ್ಣನಿಗೆ ಬೀಡಿ ಕಡ್ಡಿ ಪೊಟ್ನ 6 ರೂಪಾಯಿ, ಹಾಲು ಮೊಸರು 6 ರೂಪಾಯಿ, ಒಟ್ಟು 50 ರೂಪಾಯಿ. ನಾಳೆ ಬರ್ಕೋಬತ್ತೀನಿ ಟೀಚರ್. ತೆಗಿ ತೆಗಿ ಕೈ ತೆಗಿ ತೆಗಿ ಕೈ. ಅಣ್ಣ ತಗೊಂಡೋಗ್. ಆಹಾ, ಮುಖ ನೋಡು, ಜಾತ್ರೆಗೆ ಹೋಗಿದ್ಲಂತೆ. ಜಾತ್ರೆಗೆ ಮಕ್ಕಳ, ನಿಮ್ ಬುಕ್ ತಗೊಳ್ಳಿ, ನಾಳೆ ಬಂದು ನೋಡ್ತೀನಿ. ನಗ್ತೀಯಾ? ನಮ್ಮ ಅಣ್ಣಂಗೆ ಹೇಳ್ತೀನಿ ಬಾ. ಅಣ್ಣ ಅಣ್ಣ ಟೀಚರ್, ಜಯ ಯಾಕೋ ಬೆಂಚ್ ಮೇಲಿಂದ ಕೆಳಗಡೆ ಬಿದ್ಬಿಟ್ಲು ಟೀಚರ್. ಜಾಗ ಬಿಡಿ, ಜಾಗ ಬಿಡಿ. ಜಯ, ಜಯ, ಏನಾಯ್ತಮ್ಮ? ಎದ್ದೇಳಮ್ಮ, ಎದ್ದೇಳು. ಹೊಟ್ಟೆ ನೋವ್ತಾ ಇದೆಯಾ? ಮಕ್ಕಳ ಎಲ್ಲ ಹೊರಗಡೆ ಹೋಗಿ. ಜಯನ ಟೀಚರು ಎಣ್ಣೈಕ್ಳು ಮಕ ಮುಚ್ಕೊಂಡು ಅಟ್ಟಿ ಕರ್ಕೊಂಡೋದ್ರು. ನೋಡೋಗ ಉಸ್ರಿ ಸಾರಿಲ್ವಾ? ಟೀಚರ್, ತಾಯಿಗೇನಾಗದ? ಏನೂ ಆಗಿಲ್ಲಪ್ಪ, ಅವಳು ದೊಡ್ಡವಳಾಗಳೆ. ದೊಡ್ಡೋಳಾಗೋಳ? ಯಾಕೆ? ಅಯ್ಯೋ, ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಈ ಚೀಟಿಲ್ ಬರ್ದಿರೋ ಸಾಮಾನ ತಂದ್ಕೊಡು. ಟೀಚರ್, ತಾಯಿಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ.
ಅಣ್ಣ ಹೊಟ್ಟೆ ಸೇತಿದೆ ಬಾ ಅಣ್ಣ. ಆಗೋಯ್ತ್ಕವ, ಬಂದಿ ಬಂದಿ ಬಂದಿ. ಬಿಸಿ ಬಿಸಿ ಗಂಜಿ. ಅಣ್ಣ ಸುಟ್ಟು ಬಿಡ್ತಾ? ಇಲ್ಲಕ ತಾಯಿ, ಏನಾಗಿಲ್ಲ ನೋಡು, ಏನಾಗಿಲ್ಲ. ಅಣ್ಣ ಉಪ್ಪೇ ಹಾಕಿಲ್ಲ ನೀನು. ಅಯ್ಯೋ ಮರ್ತ್ಬಿಟ್ಟಿಗವ, ಇನ್ನೊಂದ್ಸರಿ ಚೆನ್ನಾಗಿ ಮಾಡ್ಕೊಡ್ತೀನಿ, ಕುಡ್ಕೋ. ಅಯ್ಯ ಒಂದ್ ಎಡ್ ಸಾರಿ ಸ್ಕೂಲ್ಗೆ ಹೋಗ್ಬೇಡ, ಇದು ರಜೆ ಚೀಟಿ ಕೊಡು, ನಾನು ತಗೊಂಡ ಮ್ಯಾಚ್ ಕೊಟ್ಟು ಬರ್ತೀನಿ. ನಾ ರಜೆ ತಗೊಳಲ್ಲ. ದೊಡ್ಡ ಪರೀಕ್ಷೆ ಹತ್ರ ಬರ್ತೈತೆ, ಸ್ಕೂಲ್ ಹೋಗಿಲ್ಲ ಅಂದೆ ಫೇಲ್ ಮಾಡ್ಬಿಡ್ತಾರೆ. ಸರಿ ಹೋಗಿ ಕುಡ್ಕವ.